ಚೆನ್ನಾಗಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಅಪ್ಲೋಡ್ ಮಾಡಬೇಕು. ತುಂಬ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ, ಎಲ್ಲ ಟಿ ಬಿ ಜಾಸ್ತಿ ಆಗ್ತಾಯಿದೆ, ಫೋನ್ ಹ್ಯಾಂಗ್ ಆಗ್ತಾಯಿದೆ. ಸೊ ಹಾಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದೊಂದೇ. ಅಂದರು ನಮ್ಮ ಮನೆಯವ್ರಿಗೆ ಸೋಡಾ ಕುಡಿಯೋದೇ ಕೆಲಸ ಫ್ರೆಂಡ್. ಚಾರ್ಧಾಮ್ಗೆ ಹೋಗೋಣ ಅಂತ ನಾವು ಹೇಳಿದ್ರೆ ಇಲ್ಲಿ ಸೋಡಾ ಕುಡ್ಕೊಂಡು ನಿಂತವ್ರೆ, ಟೈಮ್ ಆಗುತ್ತೆ ಅಂದರೆ. ಈ ಸೋಡಾ ಕುಡ್ದೇನೆ ನಂಗೆ ಲೇಟ್ ಮಾಡಿಸ್ತವ್ರೆ. ನಗ್ತಾವ್ರವರು. ಸಖತ್ತಾಗಿದೆ ಫ್ರೆಂಡ್ಸ್. ಇದು ನಮ್ಮ ಪ್ಯಾಕೇಜಲ್ಲಿ ಇರಲಿಲ್ಲ, ಬಟ್ ನಾವು ಇನ್ಕ್ಲೂಡ್ ಮಾಡ್ಕೊಂಡ್ವಿ. ಇದು ನಮ್ಮ 3ನೇ ದಿನದ ಟ್ರಿಪ್ಪಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ನಾವು ವಿಶ್ರಮ್ ಘಾಟ್ ನೋಡಿಕೊಂಡು ಅಲ್ಲಿಂದ ಈ ಚಾರ್ಧಾಮಿಗೆ ಬಂದ್ವಿ. ವಾಯ್ಸ್ ಸ್ವಲ್ಪ ಹೋಗಿದೆ, ಟ್ರಾವೆಲ್ ಮಾಡಿ ಸ್ಕೂಲಲ್ಲಿ ವರ್ಕ್ಶಾಪ್ ಎಲ್ಲ ಅಟೆಂಡ್ ಮಾಡಿ ತುಂಬ ದೂರಕ್ಕೆ ಜರ್ನಿ ಮಾಡಬೇಕು. 5 days ವರ್ಕ್ಶಾಪ್ ಇರುತ್ತೆ, ಅಲ್ಲೆಲ್ಲ ಬಸ್ಸಲ್ಲಿ ಓಡಾಡಿ ಸ್ವಲ್ಪ. ಮತ್ತು ಮೇ ಪೂರ ಮಂತು ಬರೀ ಜರ್ನಿನೇ ಆಯಿತು. ಮೇ 3ರಿಂದ ಶುರು ಮಾಡಿದ್ದಕ್ಕೆ ಇವತ್ತು ಡೇಟ್ ಬಂದು 24ನೇ ತಾರೀಕುವರೆಗೂ ಕಂಟಿನ್ಯೂಯಸ್ ಆಗಿ ಜರ್ನಿ ನಡೀತಾನೇ ಇದೆ. ನೀವೇ ನೋಡ್ತಾ ಇದ್ದೀರಾ. ಮ್ಯಾಕ್ಸಿಮಮ್ ಅಂದರೆ ಒಂದು 2-3 ದಿನ ಮಧ್ಯೆ ಇಲ್ಲದೆ ಇರ್ಬೋದು, ಬಟ್ 3ನೇ ತಾರೀಕಿಂದ ಇವತ್ತುವರೆಗೂ ಕಂಟಿನ್ಯೂಯಸ್ ಜರ್ನಿ ಇದೆ. ಸೊ ಹಾಗಾಗಿ ಬಿದ್ದೋಗ್ಬಿಟ್ಟಿದ್ದೀನಿ. ಸೊ ವಾಯ್ಸ್ ಓವರ್ ಕೊಡಲೇಬೇಕಲ್ಲ, ಕೊಟ್ಬಿಟ್ಟು ಕಂಪ್ಲೀಟ್ ಮಾಡಿಬಿಡೋಣ. ಸುಮಾರು ವಿಡಿಯೋಸ್ ಡಿಲೀಟ್ ಮಾಡಬೇಕು, ಎಲ್ಲ ಇಟ್ಕೊಳ್ಳೋಕ್ಕಾಗಲ್ಲ ಬ್ಯಾಕಪ್ ಆಗಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಚಾರ್ಧಾಮಲ್ಲಿ ತುಂಬ ಅದ್ಭುತವಾದಂತಹ ಸ್ಥಳ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಒಂದು ವೆಲ್ ಪ್ಲ್ಯಾನಡ್ ಕಮರ್ಷಿಯಲ್ ಟೆಂಪಲ್ ಅಂತ ಹೇಳ್ಬೋದು. ಬಟ್ ಆದರೆ ಇವಾಗ ನಮಗೆ ಬೆಂಗಳೂರಲ್ಲಿ ಕೆಂಪೋರ್ಟ್ ಅಂತ ಇದೆ ನೋಡಿ, ದೊಡ್ಡ ಈಶ್ವರನ ದೇವಸ್ಥಾನ. ಅಲ್ಲಿ ಎಲ್ಲ ಕೂಡ ಬಿಸ್ನೆಸ್ಸೇ ನಿಮಗೆ ಪ್ರತಿಯೊಂದೂ. ಬಟ್ ಆದರೆ ಅಲ್ಲಿಗೆ ಹೋದರೆ ತುಂಬ ಸಮಾಧಾನ ಸಿಗುತ್ತೆ. ಸೊ ಆ ಥರ ಈ ಪ್ಲೇಸ್ ಅನ್ನಿಸ್ತು. ಅವ್ರು ಏನೇ ಉದ್ದೇಶದಲ್ಲಿ ಇಟ್ಕೊಂಡು ಮಾಡಿರ್ಬೋದು, ಬಟ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ತುಂಬ ದೊಡ್ಡ ಮೂರ್ತಿಗಳು. ನಾನು ಶನೀಶ್ವರ ದೇವರನ್ನ ಅಷ್ಟು ದೊಡ್ಡ ವಿಗ್ರಹನ ನಾನು ಎಲ್ಲೂ ನೋಡೇ ಇಲ್ಲ ಇದುವರೆಗೂ. ಈ ದೇವಸ್ಥಾನದಲ್ಲಿದೆ. ಈಶ್ವರ ಇದೆ, ದುರ್ಗೆ ಇದ್ದಾಳೆ, ಈಶ್ವರ ಪಾರ್ವತಿ, ಅರ್ಧನಾರೀಶ್ವರ ದೇವಸ್ಥಾನ ಇದೆ, ನಂದಿ ಇದೆ, ಆಂಜನೇಯ ಸ್ವಾಮಿ ಇದೆ, ಶನೀಶ್ವರ ಇದೆ, ರಾಧಾಕೃಷ್ಣ ಇದೆ. ಸುಮಾರು ಟೆಂಪಲ್ಗಳು, ಸುಮಾರು ದೊಡ್ಡ ವಿಗ್ರಹಗಳು ಇಲ್ಲಿದೆ. ನನಗೇನೆ ಶಾಕ್ ಆಯಿತು ಹೇಳಬೇಕಂದ್ರೆ. ಹೆಂಗೆ ಕಟ್ಟಿದ್ರು ರೀಸೆಂಟಾಗಿ 2006 ಅದು ನನ್ನ ಬಾಳಲ್ಲಿ ಬಾ ಅಂತ. ಸ್ಲೋ ಆಗಿ ತೆಗಿಬೇಕಪ್ಪ. ಹೌದು. ಫಸ್ಟ್ ಸ್ಟಾರ್ಟಿಂಗ್ ನೋಡಿದ್ದು ನಾವು ಅವರು ಭೂಮಿ ಪೂಜೆ ಮಾಡಿದ್ದಂತಹ ಆ ಡೇಟಿಂದ ಇವತ್ತಿಗೆ ಆ ಕನ್ಸ್ಟ್ರಕ್ಷನ್ ಮುಗಿದ ಮೇಲ್ವರೆಗೂ ಕೂಡ ಅವರು ಎಲ್ಲ ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡಿ ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ಯಾಕೆಂದರೆ ಆ ಜರ್ನಿ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು ನಾವೇನಾದರೂ ಸಾಧನೆ ಮಾಡೋಕ್ಕೆ ಹೊರಟಾಗ. ಸೊ ಇದಿಷ್ಟು ದೊಡ್ಡ ದೇವಸ್ಥಾನ ಬಿಲ್ಡ್ ಮಾಡೋದು ಇಟ್ಸ್ ನಾಟ್ ಎ ಸ್ಮಾಲ್ ಮ್ಯಾಟರ್.
ಸೊ ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಅವರು ಕ್ಯಾಪ್ಚರ್ ಮಾಡಿ ಒಂದು ಕಡೆ ಹಾಕಿದ್ದಾರೆ. ಅದನ್ನೇ ಮ್ಯೂಸಿಯಂ ಥರ ಮಾಡಿದ್ದಾರೆ. ಅದನ್ನು ನೋಡ್ಕೊಂಡು ಒಳಗಡೆ ಬಂದರೆ ನೀವು ನೋಡ್ತಾ ಇರ್ಬೋದು, ಸುತ್ತಲೂ ಕೂಡ ಇಂಥ ದೇವರು ಇಲ್ಲ ಅನ್ನೋ ಹಾಗಿಲ್ಲ. ರಾಮ, ಲಕ್ಷ್ಮಣ, ಅರ್ಜುನ, ಮಹಾಭಾರತದ ಕ್ಯಾರೆಕ್ಟರಿಸ್ಟಿಕ್ಸ್ ಯಾರ್ಯಾರಿದ್ದಾರೆ ಅವ್ರುಗಳು, ಋಷಿ ಮುನಿಗಳು, ಹಾಗೆ ನಾವೇನು ಪೂಜೆ ಮಾಡ್ತೀವಿ ದಾಸರುಗಳು ಅದಿರ್ಬೋದು, ಲಕ್ಷ್ಮಿ, ಸರಸ್ವತಿ, ಶನೀಶ್ವರ ಸ್ವಾಮಿ, ಹನುಮಂತ, ಈಶ್ವರ, ಪಾರ್ವತಿ ಎಲ್ಲ ದೇವರುಗಳನ್ನೂ ಇವರು ಕವರ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ರಾಮಾಯಣದ ಕೆಲವೊಂದು ತುಣುಕುಗಳನ್ನ ಹಾಕಿದ್ದಾರೆ, ಬ್ರಹ್ಮ ಬರಿತಾ ಇರೋದು ಕೆಲವೊಂದು ತುಣುಕುಗಳು ಹಾಕಿದ್ದಾರೆ, ರಾಮಾಯಣದ ತುಣುಕುಗಳು ಹಾಕಿದ್ದಾರೆ, ಶ್ರೀನಿವಾಸ ಕಲ್ಯಾಣದ ಹಾಕಿದ್ದಾರೆ. ಎಲ್ಲವನ್ನು ಒಂದೇ ಕಡೆ ಇವರು ಇಡ್ಸೋದಕ್ಕೆ ಟ್ರೈ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಬ್ರಹ್ಮನ್ ನೋಡಿದ್ರಿ, ವಿಷ್ಣು ನೋಡಿದ್ರಿ, ಮಹೇಶ್ವರನ್ ನೋಡಿದ್ರಿ, ಹನುಮಂತ ಇಲ್ಲಿ ನೋಡಿ ಶಯನದಲ್ಲಿ ಮಲಗಿರೋ ಅಂಥದ್ದು, ಪೂರಿ ಜಗನ್ನಾಥ ಇಲ್ಲಿ ಪೂರಿ ಜಗನ್ನಾಥ ಇದೆ. ಇದೆಲ್ಲ ಒಂಥರ 3D ವರ್ಕ್ ಥರ ಇದೆ. ಅಲ್ಲೆಲ್ಲ ಗುಡಿ ಥರ ಕಾಣಿಸ್ತಾ ಇದೆಯಲ್ಲ, ಎಲ್ಲ ಗುಡಿಗಳಲ್ಲೂ ಕೂಡ ಆ ದೇವರಿರುವಂತಹದ್ದು. ಎಲ್ಲ ಥರದ ದೇವರುಗಳು ಇದೆ ಇಲ್ಲಿ. ಲಾರ್ಡ್ ಶಿವ, ಮಹಿಷಾಸುರ, ನಮ್ಮ ಚಾಮುಂಡಿ, ಸರಸ್ವತಿ, ಲಕ್ಷ್ಮಿ, ಕಾಳಿ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಗೋವರ್ಧನಗಿರಿ, ರೆಡ್ಯೂಸ್ ದ ಸ್ಪೀಡ್ ಆಫ್ ಮಾ ಗಂಗಾ. ಗಂಗಾ ಭಗೀರಥ ಇದು ಮಾಡಿದಾಗ ಗಂಗಾ ಬರ್ತಾರಲ್ಲ, ಸ್ಪೀಡ್ ಕಡಿಮೆ ಮಾಡೋಕ್ಕೆ ಮಾಡಿದ್ರಲ್ಲ ಅದು. ರಾಮ ಸೀತೆ ಲಕ್ಷ್ಮಣ ವನವಾಸಕ್ಕೆ ಹೋಗುವಂತಹ ಪಿಕ್ಚರು. ಇದು ವೈಕುಂಠ. ವಿಶ್ವರೂಪ ಇದು ತುಂಬಾ ಚೆನ್ನಾಗಿದೆ ನೋಡಿ. ಬುದ್ಧ, ಈಶ್ವರ, ಪಾರ್ವತಿ, ಅದು ಕಾಳಿ, ದುರ್ಗೆ ಎಲ್ಲರೂ ಕೂಡ. ಆಮೇಲೆ ಒಂದೊಂದು ದೇವರುಗಳನ್ನು ಕೂಡ ಕಣ್ಣು ತುಂಬ್ಕೊಳಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿ ಇದೆ. 2 ಕಣ್ಣು ಸಾಲಲ್ಲ ಕಣ್ಣು ತುಂಬ್ಕೊಳ್ಳೋಕ್ಕೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಕಾಳಿ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಗೈಸ್. ಸೂರ್ಯದೇವ ಹೌದು, ಬಟ್ ನಮಗೆ ಸಮಯದ ಅಭಾವ ಇತ್ತು ಅಂತಲೇ ಹೇಳ್ಬೋದು. ಸಮಯದ ಅಭಾವದಿಂದ ನಾವು ಬೇಗ ಇದೊಂದು ಪ್ಲೇಸ್ ನೋಡಿಲ್ಲ ಅಂತ ನಮ್ಗೆ ಗಿಲ್ಟ್ ಕಾಡಬಾರ್ದು. ನಾವು ಡೆಲ್ಲಿಗೆ ಟ್ರಾವೆಲ್ ಮಾಡ್ತಾಯಿದ್ವಿ. ಮಥುರಾಯಿಂದ ಎಲ್ಲ ಮುಗಿಸ್ಕೊಂಡು ಡೆಲ್ಲಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಆನ್ ದಿ ವೇ ಈ ದೇವಸ್ಥಾನ ನೋಡ್ಕೊಂಡು ಡೆಲ್ಲಿಗೆ ಹೊರಟೋಗ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಇತ್ತು. ಹಾಗಾಗಿ ನಾವು ಬೇಗ ಮುಗಿಸಿದ್ವಿ. ಏಕೆಂದರೆ ಡೆಲ್ಲಿಗೆ ಹೋದ್ಮೇಲೆ ನಾವು ಅಲ್ಲಿ ಕೂಡ ಅಕ್ಷರಧಾಮ ನೋಡೋದಿದೆ, ಅದಾದಮೇಲೆ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋಗೋದಿದೆ, ಅದಾದಮೇಲೆ ಇಂಡಿಯನ್ ಗೇಟ್ ಇದೆ. ಸೊ ಹಾಗಾಗಿ ಇಲ್ಲಿ ಆದಷ್ಟು ಬೇಗ ನೋಡಿಕೊಂಡು ನಮ್ಮ ಈಶ್ವರ ಸ್ವಾಮಿಗೆ ಒಂದಷ್ಟು ಜಲಾಭಿಷೇಕವನ್ನು ಮಾಡಿ, ಶನೀಶ್ವರ ಸ್ವಾಮಿಗೆ ಎಣ್ಣೆ ಅಭಿಷೇಕವನ್ನು ಮಾಡಿ, ಅಲ್ಲಲ್ಲಿ ಏನೇನು ಸಿಗುತ್ತೆ ಆ ಸೇವೆಗಳನ್ನ ಮಾಡಿಕೊಂಡು ಬೇಗ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಗಡೆ ಬಂದ್ವಿ.
ನಿಜವಾಗ್ಲೂ ವಿಡಿಯೋ ನೋಡ್ತಾ ಇದ್ರೇ ಗೂಸ್ ಬಂಪ್ಸ್ ಆಗುತ್ತೆ ನನಗೆ. ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲದಕ್ಕೂ ಕೂಡ ನಮಗೆ ಕಾರಣಗಳು ಸಿಗುತ್ತೆ. ಯೋಗ ನರಸಿಂಹ ಅಂತ ಹೇಳ್ತೀವಲ್ಲ, ಹಂಗೆ ನಮಗೆ ನಟರಾಜ ಯೋಗ ಮಾಡ್ತಿರುವಂತಹ ಶಿವನ ಭಂಗಿಗಳನ್ನು ನಾವಿಲ್ಲಿ ನೋಡಬಹುದು. ತುಂಬಾ ಮನೋಲ್ಲಾಸ ಸಿಗುತ್ತೆ. ಈ ಒಂದು ದೇವಸ್ಥಾನ ನನಗೆ ತುಂಬ ಇಷ್ಟ ಆಯಿತು. ನೀವು ಟ್ರಿಪ್ ಮಾಡಿದ್ರೆ ಈ ಒಂದು ದೇವಸ್ಥಾನವನ್ನು ಆ್ಯಡ್ ಮಾಡಿರಲ್ಲ, ಒಂಥರ ಕಮರ್ಷಿಯಲ್ ಪ್ಲೇಸ್ ಥರ ಅಂತ ಹೇಳಿ ಮಾಡಿರಲ್ವೋ ಏನೋ ಗೊತ್ತಿಲ್ಲ. ನೀವು ಕೇಳ್ಕೊಳ್ಳಿ, ಚಾರ್ಧಾಮ್ಗೆ ಕೂಡ ನಾವು ಹೋಗಬೇಕು ಅಂತ ಹೇಳಿ ಈ ದೇವಸ್ಥಾನವನ್ನು ಮಿಸ್ ಮಾಡ್ದಿರ ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿದೆ ಗೈಸ್. ನಮಗೆ ಎಲ್ಲ ಕಡೆ ಆಗಿದ್ದ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಬಿಸಿಲು, ತುಂಬ ಬಿಸಿಲು. ದೇವಸ್ಥಾನದೊಳಗಡೆ ಸ್ಲಿಪ್ಪರ್ ಹಾಕೊಂಡು ಹೋಗೋ ಹಾಗಿಲ್ಲ, ಎಲ್ಲ ಕಾಲು ಸುಡ್ತಾ ಇತ್ತು. ಪಾಪ ಇಲ್ಲೇ ನೀರು ಹಾಕಿ ಕೆಳಗಡೆ ಎಲ್ಲ ಒಂದಷ್ಟು ಬಟ್ಟೆಗಳನ್ನು ಹಾಕಿದ್ರು. ಹಾಗಾಗಿ ಇಲ್ಲೊಂದು ಸ್ವಲ್ಪ ನಡೆಯೋ ಥರ ಇತ್ತು. ಅಲ್ಲ, ಅದು ತಪಸ್ ಮಾಡೋದನ್ನ ನೋಡಿದ್ವಾ? ಇವಾಗ 2:20 ಟೈಮು. ಸರೋಜಿನಿ ಮಾರ್ಕೆಟ್ಗೆ ಆ ಕ್ಯಾಬವನ ಹತ್ರ ಜಗ್ಲಾಡ್ಕೊಂಡು ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಕೊನೆಗೆ. ಇವಾಗ ಸರೋಜಿನಿ ಮಾರ್ಕೆಟ್ಗೆ ಹೋಗಿ ಏನಾದರೂ ತಗೋಬೇಕು, ಏನು ಪರ್ಚೇಸ್ ಮಾಡೋದು ಅಂತ ನೋಡ್ತಾ ಇದ್ದೀನಿ. ಚಾರ್ಧಾಮಿಂದ ಡೈರೆಕ್ಟಾಗಿ ಡೆಲ್ಲಿಗೆ ಹೊರಟ್ವಿ. ಅವ್ನು ಹೇಳ್ತಾ ಇದ್ದಾನೆ, ನೀವು ಅಕ್ಷರಧಾಮ್ಗೆ ಹೋಗಿ, ಅಕ್ಷರಧಾಮ್ ಆದಮೇಲೆ ನೀವು ಸರೋಜಿನಿ ಮಾರ್ಕೆಟಿಗೆ ಬಿಟ್ಕೊಡ್ತೀನಿ, ಆಮೇಲೆ ಇಂಡಿಯಾ ಗೇಟ್ ನೋಡ್ಕೊಂಡು ಏರ್ಪೋರ್ಟ್ಗೆ ಹೋಗೋರು, ಹಿಂಗಿರೋದು ರೂಟು ಅಂತ ಹೇಳ್ತಾ ಇದ್ದಾರೆ. ನಾವು ಆಲ್ಮೋಸ್ಟ್ 11:30ನಲ್ಲೇ ನಾವು ಚಾರ್ಧಾಮ್ ಮುಗಿಸ್ಕೊಬಿಟ್ಟಿದ್ದೀವಿ. ಅಕ್ಷರಧಾಮ್ನ ನೋಡಬೇಕಾಗಿರೋದು ಲೈಟಿಂಗ್ಸ್ನಲ್ಲಿ ಈವ್ನಿಂಗು. ಸೊ ಮುಂಚೆನೇ ಹೋಗಿ ಕೂತ್ಕೊಂಡು ನೋಡ್ಕೊಂಡು ಬಂದುಬಿಟ್ರೆ ನಮಗೆ ಲೈಟ್ ಅರೇಂಜ್ಮೆಂಟ್ಸಲ್ಲೇ ನೋಡಿದ್ರೇ ಅದರ ಮಜಾ ಇರೋದು. ಅಕ್ಷರಧಾಮ ಮಾತ್ರ ಮಿಸ್ ಮಾಡಿದಿರ. ಅಕ್ಷರಧಾಮಕ್ಕೆ ಲೈಟಿಂಗ್ಸ್ ಟೈಮಲ್ಲಿ ಹೋಗಬೇಕು ಅಂತ ನನಗೆ ನನ್ನ ಫ್ರೆಂಡ್ ಹೇಳಿಬಿಟ್ಟಿದ್ರು. ಸೊ ಹಾಗಾಗಿ ತುಂಬ ನಾನು ಹಿಂದೆ ಹೋಗಿ ಮುಂದೆ ಬರಬೇಕಾಗತ್ತೆ ಅಂತೆಲ್ಲ ಹೇಳಿದ್ರು. ನೀವೊಂದು ಸ್ವಲ್ಪ ಒಂದು 500, 200, 300, 500 ರೂಪಾಯಿ ಕೊಟ್ಟು ಅವನ್ನ ಸಮಾಧಾನ ಮಾಡಿ, ನಿಮಗೆ ಹೇಗೆ ಬೇಕೋ ಹಾಗೆ ಪ್ಲ್ಯಾನ್ನ ಚೇಂಜ್ ಮಾಡ್ಕೋಬೇಕು. ನೀವು ಏನೂ ಮಾಡೋಕ್ಕಾಗಲ್ಲ, ಒಂದು ಕಡೆ ಹೋಗಿದ್ದೀವಿ ಅಂತ ಹೇಳಿದ್ರೆ ದುಡ್ಡು ಖರ್ಚಾಗುತ್ತೆ. ಸೊ ಹಾಗಾಗಿ ಏನು ಮಾಡಿದ್ವಿ, ಕೊನೆಗೂ ಅವನ ಹತ್ರ ಹೇಗೇಗೋ ಮಾಡಿ ಒಪ್ಪಿಸಿ ನಾವು ಸರೋಜಿನಿ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಅನಂತರ ನೋಡಿ ನಾವು ಈ ಅಕ್ಷರಧಾಮಕ್ಕೆ ಬರ್ತಾ ಇದ್ದೀವಿ. ಈ ಅಕ್ಷರಧಾಮದಲ್ಲಿ ನಮಗೆ ಒಳಗಡೆ ಈ ಏನು ಎಂಟ್ರೆನ್ಸ್ ಪಾರ್ಕಿಂಗ್ ಇದೆ, ಪಾರ್ಕಿಂಗಲ್ಲೇ ಮೊಬೈಲ್ನ ಇಟ್ಬಿಡ್ಬೇಕು. ಇಲ್ಲಾಂದರೆ ಆ ಪಾರ್ಕಿಂಗ್ನಲ್ಲೇ ಲಾಕರ್ ಇದೆ, ಅಲ್ಲಿ ಇಟ್ಬಿಡ್ಬೇಕು. ಒಳಗಡೆಗೆ ಅಲೋ ಇಲ್ಲ. ಹಾಗಾಗಿ ಅಕ್ಷರಧಾಮದ ಯಾವುದೇ ವಿಡಿಯೋಗಳು ನಾನು ನಿಮಗೆ ತೋರ್ಸೋಕ್ಕಾಗಲ್ಲ. ಆದರೆ ಅಕ್ಷರಧಾಮದಲ್ಲಿ ನಾವು ಸ್ಪೆಂಡ್ ಮಾಡಿದಂತಹ ಟೈಮು ಅಮೋಘ ಅಂತ ಹೇಳ್ಬೋದು. ಒಂದು 4 ಗಂಟೆಗೆಲ್ಲ ನಾವು ಅಕ್ಷರಧಾಮಕ್ಕೆ ರೀಚ್ ಆಗಿಬಿಟ್ಟಿದ್ವಿ. ಅಲ್ಲಿ ನಿಮಗೆ ಒಂದು 380 ರೂಪಾಯಿಂದ 500 ರೂಪಾಯಿವರೆಗೂ ಟಿಕೆಟ್ ಇದೆ. ಆ ಟಿಕೆಟ್ನ ತೊಗೊಂಡ್ರೆ ನೀವು ಒಳಗಡೆ ಹೋಗಿ ಎಲ್ಲ ಕೂಡ ಎಕ್ಸಿಬಿಷನ್ಸು, ಹಾಗೆ ಒಂದಷ್ಟು ವಿಡಿಯೋಗಳು, ಒಂದು 15 ಮಿನಿಟ್ಸ್ದು ವಿಡಿಯೋಸ್ಗಳನ್ನ ತೋರಿಸ್ಕೊಂಡು ಹೋಗ್ತಾರೆ ನಿಮಗೆ. ಹಾಗೆ ನ್ಯಾಚುರಲ್ ಆಗಿ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ ಕೆಲವೊಂದನ್ನು. ಈಗ ಜನಪದ ಲೋಕದಲ್ಲೆಲ್ಲ ಇರುತ್ತಲ್ಲ ನೋಡಿ, ಆ ಥರ ಅದ್ಭುತವಾಗಿ ಇದೆ ಅಲ್ಲಿ. ಅದನ್ನು ಬಾಯಲ್ಲಿ ಹೇಳೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಸ್ನೇಹಿತರೆ. ನಿಜವಾಗ್ಲೂ ಗೈಸ್ ಸಾಧ್ಯನೇ ಇಲ್ಲ. ಏಕೆಂದರೆ ಅಷ್ಟೊಂದು ಅದ್ಭುತವಾಗಿರುವಂತಹ ವೀಡಿಯೋಸ್ಗಳು, ಹಾಗೆ ಅಲ್ಲಿ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ, ಸೀನ್ಸ್ಗಳು ಮತ್ತು ಆ ಹಿಂದಿನ ಇತಿಹಾಸ ಎಲ್ಲವೂ ಕೂಡ ಇದೆ. ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಬೋಟಿಂಗ್ ಕೂಡ ಇದೆ ಅಲ್ಲಿ. ಆ ನೀರಲ್ಲಿ ಹೋಗ್ತಾ ಇರಬೇಕಾದ್ರೆ ಆರ್ಯಭಟ ಹಿಂದಿನ ಕಾಲದಲ್ಲಿ ಏನೇನೆಲ್ಲ ನಾವು ಆಯುರ್ವೇದಿಕ್ ಇತ್ತು, ಇವರು ನಾರಾಯಣ ಸ್ವಾಮಿಗಳು ಹಿಂದಿನ ಕಾಲದಲ್ಲಿ ಏನೇನೆಲ್ಲ ಇತ್ತು, ಹೇಗೆಲ್ಲ ಕಂಡುಹಿಡ್ದಿದ್ರು ವಿಜ್ಞಾನಿಗಳು, ಅದೆಲ್ಲವನ್ನು ಇವಾಗ ಹೇಗೆ ಮಾಡರ್ನೈಸ್ ಮಾಡಿದ್ದಾರೆ ಅಷ್ಟನ್ನು ಒಂದು ಬೋಟಲ್ಲಿ ನೀರಲ್ಲಿ ಕೂರಿಸ್ಕೊಂಡು ನಮಗೆ ತೋರಿಸ್ಕೊಂಡು ಬರ್ತಾರೆ. ಅದನ್ನು ನೋಡೋಕೆ ಕಣ್ಣೆರಡು ಸಾಲದು. ಅದನ್ನು ಯಾರೂ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಹೊರಗಡೆನೇ ವಿಡಿಯೋ ಇಡಬೇಕು. ಈ ಅಕ್ಷರಧಾಮನ ಫುಲ್ಲು ನಡೆದು ಕೂಡ ನಾವು ಸುಸ್ತಾಗ್ಬಿಟ್ವಿ, ಅಷ್ಟು ದೊಡ್ಡ ಎಕರೆಗಟ್ಟಲೆಲ್ಲಿದೆ. ಸೊ ಮಿಸ್ ಮಾಡಿದಿರ ಅಕ್ಷರಧಾಮಕ್ಕೆ ವಿಸಿಟ್ ಮಾಡಿ, ಇದನ್ನೆಲ್ಲ ಅನುಭವಿಸಿ. ಈಗ ನಾನು ತೋರಿಸ್ತಾ ಇರೋವಂತಹದ್ದು ಲೈಟ್ ಹಾಕ್ತಾ ಇರೋವಂತಹ ಅಕ್ಷರಧಾಮ. ಲೈಟ್ ಹಾಕಿರೋ ಅಕ್ಷರಧಾಮನ ನಾನು ನಿಮಗೆ ತೋರ್ಸೋಕ್ಕಾಗಲೇ ಇಲ್ಲ. ಫೋಟೋ ಸಿಕ್ಕಿದ್ರೆ ನಾನು ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ನೀವು ಒಮ್ಮೆ ನೋಡಿ ಎಂಜಾಯ್ ಮಾಡಿ.
ಇದೆಲ್ಲ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಿರೋದು. ಇನ್ಸ್ಟಾಗ್ರಾಮಲ್ಲಿ ಬೇರೆಯವ್ರು ಹೇಗೆ ಡ್ರೋನಲ್ಲೋ ಏನೋ ಮಾಡಿರ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ಅಥವಾ ಪರ್ಮಿಷನ್ ತೊಗೊಂಡು ಒಂದು ಸತಿ ಇನ್ಫಾರ್ಮೇಷನ್ ಗೊತ್ತಾಗಲಿ ಅಂತಲೂ ಮಾಡಿರ್ಬೋದು. ಅಲ್ಲಿ ನಾನು ನಿಮಗೆ ತೊಗೊಂಡು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಲೈಟಿಂಗ್ಸ್ ಇರುತ್ತೆ ನೈಟು. ಇದನ್ನು ನೋಡದೆ ಮಿಸ್ ಮಾಡ್ಕೊಂಡು ಬರೋಕ್ಕಾಗತ್ತಾ? ಅಲ್ಲಿ ಇನ್ಸ್ಟಾಗ್ರಾಮ್ ಅವ್ರ ಐಡಿನೂ ಇದೆ, ನೀವು ನೋಡ್ಕೊಂಡು ಬೇಕಾದರೆ ಅವರನ್ನು ಫಾಲೋ ಮಾಡಿ ಇನ್ನೂ ಕ್ಲಿಯರಾಗಿ ನೋಡ್ಬೋದು. ನೋಡಿ ಎಂಟ್ರೆನ್ಸ್ ಹೆಂಗಿರುತ್ತೆ, ಒಳಗಡೆ ಹೋಗುವಾಗ ಹೇಗಿರುತ್ತೆ, ಸ್ವಾಮಿನಾಥನ್ ಅಂತ ಅವ್ರದ್ದು ಹಿಸ್ಟ್ರಿ ಹೇಗಿದೆ ಅದನ್ನು ಹೇಳ್ತಾರೆ. ಹಾಗೆ ಒಳಗಡೆ ನಾನು ತೋರಿಸ್ತಾ ಹೇಳ್ತೀನಿ ನೋಡಿ. ಈ ಥರ ಒಳಗಡೆ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ಮೇಲೆ ನಾವು ಒಂದೊಂದು ಸೆಕ್ಷನ್ ಇರುತ್ತೆ, ಒಳಗಡೆ ಮುಗಿಸ್ಕೊಂಡು ಹೋಗೋದು ನೋಡಿ. ಈ ಥರ ದೇವಸ್ಥಾನ ಇದು. ಈ ಸ್ವಾಮಿನಾಥನ್ ದೇವರು. ಇವರ ಹಿಸ್ಟ್ರಿ ಕೂಡ ನಿಮಗೆ ತೋರಿಸ್ತಾರೆ. ಅವರು ಚಿಕ್ಕ ವಯಸ್ಸಾಗಿಂದ ದೊಡ್ಡವರಾಗೋವರೆಗೂ ಏನೇನೆಲ್ಲ ಸಾಧನೆ ಮಾಡಿದ್ರು, ಯಾಕೆ ಇವ್ರಿಗೆ ದೇವಾಲಯ ಕಟ್ಟಿದ್ರು ಅಂತ ಹೇಳಿ. ಹಾಗೆಯೇ ಟಿಕೆಟ್ ತೊಗೊಂಡಿರ್ತೀವಲ್ಲ, ಅದರಲ್ಲಿ ಏನೇನು ನೋಡ್ತೀವಿ ಅಂದರೆ ನೋಡಿ, ಈ ಥರ ಎಕ್ಸಿಬಿಷನ್ಸ್ಗಳು, ವೀಡಿಯೋಸ್ಗಳು, ಈ ಥರ ಶೋಸ್ಗಳು ಎಲ್ಲವನ್ನು ಕೂಡ ನೋಡ್ತೀವಿ. ನೋಡಿ, ಈ ಥರ ಗೊಂಬೆಗಳು ಮಾತಾಡ್ತಾ ಇರೋ ಥರ 3D ಸೆಟ್ ಮಾಡಿರ್ತಾರೆ. ನಿಜವಾಗ್ಲೂ ನೋಡ್ದಂಗೆ ಫೀಲ್ ಆಗುತ್ತೆ ನಮಗೆ. ಹಾಗೆ ಒಂದು ಬೋಟ್ ರೈಡಿಂಗ್ ನೋಡಿ. ಇದು ಬಂದುಬಿಟ್ಟು ಒಂದು ಮೂವಿ, ಒಂದು 40 ನಿಮಿಷದ ಮೂವಿ ತೋರಿಸ್ತಾರೆ ನೋಡಿ. ಈ ಥರ ಬೋಟ್ ರೈಡ್ ಅಂದರೆ ಇದೇನೆ. ಆ ಬೋಟಲ್ಲಿ ಕೂತ್ಕೊಂಡು ನೋಡಿ, ಈ ಥರ ಹಿಂದೆ ಫಿಸಿಕ್ಸು, ಕೆಮಿಸ್ಟ್ರಿ ಎಲ್ಲ ಹೇಗಿತ್ತು ಅನ್ನೋದನ್ನು ನಾವು ಡೈರೆಕ್ಟಾಗಿ ನೋಡ್ಕೊಂಡು ಬರ್ಬೋದು. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಫೈನಲ್ ಆಗಿ ಒಂದು ವಾಟರ್ ಫೌಂಟೇನು ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ದೇವ್ರದ್ದು ಏನು ಶ್ರೀಕೃಷ್ಣಂದಿದೆ ಕತೆ, ಅದು ಎಲ್ಲವನ್ನು ಕೂಡ ತೋರಿಸ್ತಾರೆ. ಸೊ ವರ್ತ್ 500 ಟಿಕೆಟ್ ಅಂತಲೇ ಹೇಳ್ಬೋದು ನಿಮಗೆ. ಸೊ ಮಿಸ್ ಮಾಡಿದಿರ ಅದನ್ನು ನೋಡ್ಕೊಂಡು ಬನ್ನಿ. ಹಾಗೆ ಮಂಡೇ ರಜಾ ಇರುತ್ತೆ. ಇದು ಬಂದ್ಬಿಟ್ಟು ಮಂಡೇ ರಜಾ ಇರುತ್ತೆ. ತಾಜ್ ಮಹಲ್ ಬಂದ್ಬಿಟ್ಟು ಫ್ರೈಡೇ ರಜಾ ಇರುತ್ತೆ. ಸೊ ದಯವಿಟ್ಟು ರಜೆಗಳನ್ನ ನೋಡಿಕೊಂಡು ಎಲ್ಲೆಲ್ಲಿ ಯಾವ್ದಾವ್ದು ರಜಾ ಇದೆ ಅಂತ ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಯಾಕೆಂದರೆ ಅಷ್ಟು ಕಷ್ಟಪಟ್ಟು ಅಷ್ಟು ದೂರ ಹೋಗ್ಬಿಟ್ಟು ಆಮೇಲೆ ಕ್ಲೋಸ್ ಆಗಿಬಿಟ್ಟಿದ್ರೆ ನಿಮಗೆ ಇಡೀ ಪ್ಲ್ಯಾನ್ ವೇಸ್ಟ್ ಆಗಿಬಿಡುತ್ತೆ. ಸೊ ಫಸ್ಟು ರಜೆಗಳನ್ನ ನೋಡಿಕೊಂಡು ಪ್ಲ್ಯಾನ್ ಮಾಡಿ.